Hello everyone, welcome back to my YouTube channel. ಇವತ್ತು ನವರಾತ್ರಿ ಡೇ 3. ಸೊ ನಾವು ಪಿತೃಪಕ್ಷ ನವರಾತ್ರಿ ಹಬ್ಬ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಅಂದ್ರೆ ಅಮಾವಾಸ್ಯೆ ಇರುತ್ತಲ್ಲ ಅವತ್ತಿನ ದಿನನೇ ಮಾಡ್ತೀವಿ. ಸೊ ಆ ವ್ಲಾಗ್ನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ 3 days ಲೇಟ್ ಆಯ್ತು, ಯಾಕೆಂದ್ರೆ ನಾನೊಂದಷ್ಟು ವಿಡಿಯೋಸ್ ಡಿಲೀಟ್ ಆಯ್ತು. ಸೊ ಹಾಗಾಗಿ ಲೇಟ್ ಆಗ್ತಾ ಇದೆ. ಸೊ ಎನಿವೋ ಇವಾಗ ನವರಾತ್ರಿ ಸ್ಟಾರ್ಟ್ ಆಗಿದೆ. ನಾನು ಪ್ರತಿಯೊಂದು ಡೇನು ಒಂದೊಂದು ಕಲರ್ದು ಡ್ರೆಸ್ಸಸ್ ಹಾಕೊಂಡು ಸ್ಯಾರೀಸ್ ಹಾಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನ ಯಾರಾದ್ರೂ ನೋಡ್ತಿಲ್ಲ ಅಂದ್ರೆ ನನ್ನ ಶಾರ್ಟ್ಸ್ ಅಲ್ಲಿ ನೋಡ್ಬಹುದು. ಇವತ್ತಿನ ವ್ಲಾಗ್ ಬಂದು ಪಿತೃಪಕ್ಷದ್ದು ಯಾವ ತರ ಮಾಡಿದ್ವಿ ಏನು ಅನ್ನೋ ವ್ಲಾಗ್ ಆಗಿರುತ್ತೆ. ಲಾಸ್ಟ್ ಇಯರ್ ಕೂಡ ನಾನು ಪಿತೃಪಕ್ಷ ಮಾಡಿದ್ದ ಹಾಕಿದ್ದೆ. ಸೊ ಇದು ಬಂದು ತುಂಬಾ ಜನ ಅನ್ಕೋತಾರೆ ಏನು ತಿನ್ನದೇ ಒಂದು ಹಬ್ಬನ ಹಂಗೆ ಹಿಂಗೆ ಅಂತ. ಕೆಲವ್ರು ಮಾಡದೇ ಇರೋರು ಆತರ ಅನ್ಕೋತಾರೆ. ಬಟ್ ನಾವ್ ಏನಂತ ಮಾಡ್ತೀವಿ ಅಂದ್ರೆ ನಮ್ಮ ಹಿರಿಯರ್ನ ನೆನ್ಪಿಸ್ಕೋತೀವಿ ಅವತ್ತಿನ ದಿನ. ಅದ್ರ ಜೊತೆಗೆ ನೆನ್ಪಿಸ್ಕೊಂಡು ಅವ್ರಿಗೆ ಇಷ್ಟವಾದದ್ ವೆರೈಟೀಸ್ ಆಫ್ ಫುಡ್ ಎಲ್ಲ ಐಟಮ್ಸ್ ಮಾಡ್ಬಿಟ್ಟು ಅವ್ರಿಗೆ ಖುಷಿ ಪಡಿಸಿ ಆಮೇಲೆ ಅವ್ರದ್ದು ಆಶೀರ್ವಾದ ತಗೋತೀವಿ ನಾವು. ಈ ತರ ಇರುತ್ತೆ ನಮ್ ಫೆಸ್ಟಿವಲ್. ಜೊತೆಗೆ ಈ ಹಬ್ಬ ಪ್ರತಿ ವರ್ಷ ಏನ್ ಚೇಂಜಸ್ ಇರಲ್ಲ. ಲಾಸ್ಟ್ ಇಯರ್ ಹೇಗ್ ಮಾಡಿರ್ತೀವೋ ಅದೇ ತರ ಈ ವರ್ಷನೂ ಇರುತ್ತೆ. ಸೊ ಯಾಕೆ ಅಂದ್ರೆ ಇದ್ ನಾವು ಹೇಗ್ ಮಾಡ್ಕೊಂಡ್ ಬಂದಿರ್ತೀವೋ ಅದೇ ತರ ಮಾಡ್ಬೇಕು. ವರ್ಷನೂ ಕೂಡ ಏನು ಚೇಂಜಸ್ ಇರಲ್ಲ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವ್ಲಾಗ್ ನೋಡ್ಕೊಂಡ್ ಬನ್ನಿ ಹೇಗಿತ್ತಂತ. ಇವತ್ತಿನ ವ್ಲಾಗ್ ಮಾರ್ನಿಂಗ್ ನಮ್ಮೂರ್ ವ್ಯೂ ಯಾವ ಥರ ಇರುತ್ತೆ ಅಂತ ತೋರಿಸ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಮ್ಮೂರು ಮಂಡ್ಯ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅವರಿಗೊಂದು ಸ್ಮಾಲ್ ಇಂಟ್ರಡಕ್ಷನ್. ನಾನು ಮಂಡ್ಯದ ಹುಡುಗಿ. ಸೊ ಹುಟ್ಟಿದ್ದು ಬೆಳೆದಿದ್ದು ಮದುವೆ ಆಗಿರೋದು ಎಲ್ಲ ಮಂಡ್ಯಕ್ಕೇನೆ. ಅಂದರೆ ಗಂಡನ ಮನೆ ಅಪ್ಪನ ಮನೆ ಎಲ್ಲ ಮಂಡ್ಯನೇ ನನಗೆ. ಇವತ್ತಿನ ದಿನ ಫಸ್ಟು ನಾವು ಗಂಧ ತೆಗೆದ್ಬಿಟ್ಟು ನಾನು ನನ್ನ ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫುಲ್ ಸ್ನಾನ ಮಾಡ್ಕೊಬಂದು ಮಡಿಯಲ್ಲಿ ಈ ಗಂಧನ ತೆಗಿಬೇಕು. ತೆಗೆದು ಇವತ್ತಿನ ದಿನ ಪ್ರತಿಯೊಂದು ಫೋಟೋಗಾಗಿರ್ಬೋದು ನಮ್ಮ ಹಿರಿಯರದು ಫೋಟೋಗೂ ಕೂಡ ಗಂಧ ಇಟ್ಟು ಕುಂಕುಮ ಹಚ್ಚಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಮ್ಮ ಹೇಳ್ಕೊಟ್ಟಿದ್ದಾರೆ ಈ ಥರ ಎಕ್ಸ್ಪೆಷಲಿ ಪಿತೃಪಕ್ಷದಲ್ಲಿ ಗಂಧ ತುಂಬಾ ಇಂಪಾರ್ಟೆಂಟ್. ಅವರಿಗೆ ಗಂಧ ಇಟ್ಟು ಆಮೇಲೆ ಕುಂಕುಮ ಇಡಬೇಕು ಅಂತ ಹೇಳಿ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಪೂಜೆ ಎಲ್ಲ ಮುಗಿಸಿ ಕುಕ್ಕಿಂಗ್ ಟೈಮ್. ಸೊ ಪೂಜೆ ಎಲ್ಲ ಆದಮೇಲೆ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಮಂಡ್ಯದವರಾಗಿರೋದ್ರಿಂದ ಫಸ್ಟು ರಾಗಿ ಮುದ್ದೆನೇ ತೋರಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ. ರಾಗಿ ಮುದ್ದೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಮ್ಮ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಅದು ಮಾಡಿಟ್ಟು ಸ್ವಲ್ಪ ಹೊತ್ತು ಆದ್ರೂ ಸಾಫ್ಟಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಮುದ್ದೆ. ನನಗಂತೂ ಅಮ್ಮ ಮಾಡೋ ಮುದ್ದೆ ತುಂಬಾ ಇಷ್ಟ. ತುಂಬ ಜನ ಅನ್ಕೋಬೋದು ಅಮ್ಮ ಮಾಡೋದು ಮಾತ್ರ ಇಷ್ಟ, ನೀವು ಮಾಡಲ್ವಾ ಅಂತ. ನಾನು ಮಂಡ್ಯದ ಹುಡುಗಿ ಅಂತ ಅಂದಮೇಲೆ ನಂಗೆ ಮುದ್ದೆ ಮಾಡೋಕ್ಕೆ ಬರದೇ ಇರುತ್ತಾ? ನನಗೂ ಮುದ್ದೆ ಮಾಡೋಕ್ಕೆ ಬರುತ್ತೆ, ಆದರೆ ಇಷ್ಟು ದೊಡ್ಡ ದೊಡ್ಡ ಕ್ವಾಂಟಿಟಿ ಮಾಡೋಕ್ಕೆ ಬರಲ್ಲ ಅಷ್ಟೇ. ಮನೇಲಿ ಏನೆಲ್ಲ ರೆಡಿ ಮಾಡಿದರು ಅಂದರೆ ಚಿಕನ್ ಚಾಪ್ಸು, ಮಟನ್ ಸಾರು, ಮತ್ತು ಬೋಟಿ ಗೊಜ್ಜು, ರೈಸ್, ಮೊಟ್ಟೆ ಮತ್ತು ಮುದ್ದೆ ಇದಿಷ್ಟು ರೆಡಿ ಮಾಡಿದರು. ನಮ್ಮ ಮನೆಯಲ್ಲಿ ಮಟನ್ ಸಾರು ಅಂದರೆ ಊರೊಟ್ಟಿನ ಮಾಂಸ ಅಂತ ಹೇಳ್ತಾರೆ ನಮ್ಮ ಕಡೆ. ಅದನ್ನು ಅಂದರೆ ಲೈಕ್ ಮಿಕ್ಸ್ಡ್ ಇರುತ್ತೆ, ಅದರಲ್ಲಿ ಎಲ್ಲ ಪಾರ್ಟ್ದು ಮಿಕ್ಸ್ ಮಟನ್ನು. ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಅದು ಸಾಂಬಾರು ಅಷ್ಟೇ ಮಾಡೋಕ್ಕಾಗೋದು. ಯಾವುದೇ ಥರ ಬಿರಿಯಾನಿ ಆ ಥರ ಎಲ್ಲ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ. ಸಾಂಬಾರು ಮಾಡಿ ತಿಂದರೆ ಮಸ್ತ್ ಇರುತ್ತೆ. ಅದ್ರ ಜೊತೆಗೆ ಬೋಟಿ ಗೊಜ್ಜು ಮತ್ತು ಚಿಕನ್ ಚಾಪ್ಸು, ನಾವಿಷ್ಟೇ ಐಟಮ್ ಮಾಡೋದು. ಅಡುಗೆ ಎಲ್ಲ ಆದಮೇಲೆ ನಮ್ಮ ಮಾವನಿಗೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ನಮ್ಮ ಫೀಲ್ಡಿಗೆ ಹೋದ್ವಿ, ಅಂದರೆ ನಮ್ಮ ಗದ್ದೆಗೆ ಹೋದ್ವಿ. ಸೊ ಅಲ್ಲಿ ನಮ್ಮ ಮಾವನ್ನ ಮಣ್ಣು ಮಾಡಿದ್ದು. ಸೊ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತೀವಿ ನಾವು. ಯಾವುದೇ ಥರ ಗೋರಿ ಆ ಥರ ಏನೂ ಮಾಡಿಲ್ಲ. ಈ ಥರ ತೆಂಗಿನ ಮರ ನೆಟ್ಟಿದ್ದೀವಿ ಅವ್ರ ನೆನಪಿಗೆ. ಅವ್ರನ್ನ ಎಲ್ಲಿ ಮಣ್ಣು ಮಾಡಿರ್ತೀವೋ ಅಲ್ಲಿ. ಸೊ ಆ ಮರ ಇಷ್ಟುದ್ದ ಆಗಿದೆ. ನಾನು ಯಾವಾಗಲೂ ಇದನ್ನೇ ಅಪ್ಪ ಅಪ್ಪ ಅಂತ ಹೇಳ್ತಾ ಇರ್ತೀನಿ. ಯೂಶ್ವಲಿ ನಾನು ತುಂಬ ಗದ್ದೆಯಲ್ಲಿ ಏನಾದರೂ ಫೋಟೋಸ್ ತೊಗೊಂಡ್ರೆ ಇಲ್ಲೇ ತೊಗೊಳ್ಳೋದು. ನಮ್ಮ ಮಾವಂಗೆ ಜಾಮೂನ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅಮ್ಮ ಅವ್ರಿಗೆ ಜಾಮೂನ್ ಮಾಡಿ ಕೊಟ್ಟು ಕಳಿಸಿದ್ರು. ಅದನ್ನು ಯಾವಾಗಲೂ ಅಲ್ಲಿ ಇಟ್ಟು ಪೂಜೆ ಮಾಡ್ಕೊಂಬರ್ತೀವಿ. ವರ್ಷದಲ್ಲಿ 2 ಸಲ ಮಾಡ್ತೀವಿ. ಒಂದು ಪಿತೃಪಕ್ಷದಲ್ಲಿ, ಇನ್ನೊಂದು ಸಲ ಬಂದು ನಮ್ಮ ಮಾವಂದು ಡೆತ್ ಆ್ಯನಿವರ್ಸರಿ ಬರುತ್ತಲ್ಲ ಆವತ್ತಿನ ದಿನ ಕೂಡ ಜಾಮೂನ್ ಮಾಡಿಟ್ಟು ಪೂಜೆ ಮಾಡ್ತೀವಿ.
ಪ್ರತಿ ವರ್ಷ ನಾನು ಪ್ರಶಾಂತ್ ಅಮ್ಮ 3 ಜನ ಬಂದು ಪೂಜೆ ಮಾಡ್ತಿದ್ದೀವಿ. ಈ ವರ್ಷ ಅಮ್ಮಂಗೆ ಸ್ವಲ್ಪ ಕಾಲು ನೋವಿತ್ತು, ರೆಸ್ಟ್ ಮಾಡ್ತಿದ್ರು. ಹಾಗಾಗಿ ಪ್ರಶಾಂತ್ ಕಸಿನ್ ಬಂದಿದ್ರು ಊರಿಂದ. ತುಂಬ ವರ್ಷಗಳಾದಮೇಲೆ ಅವರು ಹಬ್ಬದ ದಿನ ಬಂದು ನಮ್ಮ ಜೊತೆ ಎಲ್ಲ ಇದ್ದರು. ಸೊ ಅವರು ಕೂಡ ಪೂಜೆ ಮಾಡಿದರು. ಅಲ್ಲಿಂದ ಪೂಜೆ ಮುಗಿಸಿ ಇಲ್ಲಿ ಮನೆಗೆ ಬಂದು ಒಳಗಡೆ ನಾವು ಎಡೆ ಇಡೋದು ಅಂತ ಹೇಳ್ತೀವಿ. ಸೊ ಅದಕ್ಕೆ ರೆಡಿ ಮಾಡಬೇಕಿತ್ತು. ಸೊ ಎಲ್ಲ ಬಟ್ಟೆಗಳಿಗೆಲ್ಲ ಧೂಪ ಹಾಕಿ ನಾನು ಪ್ರತಿಯೊಂದು ಜೋಡಿಸ್ತಿದ್ದೆ. ಆಲ್ಮೋಸ್ಟ್ ನಾನು ಮದುವೆ ಆಗಿ ಬಂದಾಗಿಂದನೂ ಇದು 6th ಟೈಮ್ ಮಾಡ್ತಾ ಇರೋದು ಪಿತೃಪಕ್ಷ. ಸೊ ಹಾಗಾಗಿ ನನಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗ್ಬಿಟ್ಟಿದೆ ಯಾವ ಥರ ಮಾಡಬೇಕು ಏನು ಅಂತ ಹೇಳಿ. ಪ್ರತಿ ಸಲ ಅಮ್ಮ ನನಗೆ ಹೇಳ್ಕೊಡ್ತಾ ಇರ್ತಾರೆ, ನನಗೆ ಇದೇ ಥರ ಮಾಡಬೇಕು, ಇದನ್ನು ನೀನು ಫಾಲೋ ಮಾಡ್ಕೊಂಡು ಹೋಗಬೇಕು, ನಾನು ಏನು ಹೇಳ್ತೀನಿ ಅದನ್ನು ಅಂತ ಆಲ್ಮೋಸ್ಟ್ ನನಗೆ ಪ್ರತಿಯೊಂದು ನೆನಪಿರುತ್ತೆ. ನಾನು ಅದೇ ಥರ ಜಾಸ್ತಿ ಏನು ಹೇಳಿಸ್ಕೊಳ್ಳಿಲ್ಲ, ಮಾಡ್ಕೊಂಡು ಹೋಗ್ತೀನಿ. ಕೆಲವೊಂದು ಮರ್ತೋಗಿರುತ್ತೆ, ಅದನ್ನು ಅವ್ರು ಕರೆಕ್ಷನ್ ಮಾಡ್ತಾರೆ. ಕರೆಕ್ಷನ್ ಮಾಡಿ ನೆಕ್ಸ್ಟ್ ಟೈಮ್ಗೆ ನೆನಪಲ್ಲಿ ಇಟ್ಕೊಂಡು ಅದೇ ಥರ ಎಲ್ಲ ಅರೇಂಜ್ ಮಾಡ್ಕೊಂಬರ್ತೀನಿ. ನಮ್ಮ ಅತ್ತೆ ಮನೆ ಕಡೆ ಯಾವ ಥರ ಮಾಡ್ಕೊಂಬಂದಿದ್ದಾರೆ ಅದೇ ಥರ ನಾನು ಮಾಡ್ಕೊಂಡು ಹೋಗಬೇಕು ಫ್ಯೂಚರಲ್ಲಿ. ಸೊ ಹಾಗಾಗಿ ಪ್ರತಿಯೊಂದೂ ಹೇಳ್ಕೊಡ್ತಾ ಇರ್ತಾರೆ ನಂಗೆ ಆಗಾಗ. ನನಗೆ ನಮ್ಮ ಕಲ್ಚರ್ ಪ್ರತಿಯೊಂದನ್ನು ಮಾಡಬೇಕು ಅಂತ ನನಗೂ ತುಂಬ ಇಷ್ಟ. ಕೆಲವರು ಇಷ್ಟೆಲ್ಲ ಯಾರು ಮಾಡ್ತಾರೆ, ಆಗಲ್ಲ ಅಂತೆಲ್ಲ ಅನ್ಕೋತಾರೆ. ಸೊ ನನಗೆ ಆ ಥರ ಮೈಂಡ್ಸೆಟ್ ಇಲ್ಲ. ನನಗೆ ಪ್ರತಿಯೊಂದು ಹಬ್ಬ ಮಾಡೋದಕ್ಕೂ ತುಂಬಾ ಇಷ್ಟ, ಪ್ರತಿಯೊಂದನ್ನು ಫಾಲೋ ಮಾಡೋದಕ್ಕೂ ತುಂಬ ಇಷ್ಟ. ನಮ್ಮ ಕಲ್ಚರ್ ನನಗೆ ಏನೋ ಒಂಥರ ಖುಷಿ. ಯಾವುದನ್ನು ಬಿಡಬಾರ್ದು. ನಾವು ಹೇಗೆ ಮಾಡ್ಕೊಂಬರ್ತೀವೋ ನಮ್ಮ ಮಕ್ಕಳಿಗೆ ಹಾಗೇ ಮಾಡಬೇಕು, ಅದೇ ಥರ ಹೇಳ್ಕೊಡ್ಬೇಕು ಅನ್ನೋದು ನಂಗೆ ತುಂಬಾ ಇಷ್ಟ ಇದೆ. ಏನೇ ಒಂದು ಪೂಜೆ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಸುಮ್ಮನೆ ಅಂತೂ ಮಾಡಿರಲ್ಲ ಹಿರಿಯರು. ಒಂದು ಒಳ್ಳೆ ಉದ್ದೇಶದಿಂದನೇ ಮಾಡಿರ್ತಾರೆ. ಕೆಲವೊಂದಕ್ಕೆ ನಮಗೆ ಸೈಂಟಿಫಿಕ್ಕಾಗಿ ಬೇರೆ ಬೇರೆ ಥರ ರೀಸನ್ಸ್ ಇರ್ಬೋದು. ಕೆಲವೊಂದಕ್ಕೆ ಸೈಂಟಿಫಿಕ್ ರೀಸನೂ ಇರಲ್ಲ, ಸುಮ್ಮನೆ ಏನೋ ಬ್ಲೈಂಡಾಗಿ ಮಾಡ್ತಾ ಇರ್ತೀವಿ. ಸೊ ಯಾವುದನ್ನೇ ಆದರೂ ಕೆಟ್ಟದಂತೂ ಅಲ್ಲ, ಒಳ್ಳೆಯದೇ ಮಾಡ್ತಿದ್ದೀವಿ. ಸೊ ಆದಷ್ಟು ನಮಗೆ ಏನು ಕೈಲಾಗುತ್ತೋ ಅದನ್ನಂತೂ ಮಾಡಲೇಬೇಕು. ಆಗಲೇ ನನ್ನ ವ್ಲಾಗಲ್ಲಿ ನಾನು ನಿಮಗೆ ಜೊತೆ ಎಲ್ಲ ಹೇಳಿದೆ. ಸೊ ಹಿರಿಯರ್ದು ಒಂದು ಆಶೀರ್ವಾದ ತಗೋಬೇಕು ಅಂತ ಹೇಳಿ ಈ ಪೂಜೆನ ಮಾರ್ನಿಂಗಿಂದ ನಾವು ಫಾಸ್ಟಿಂಗ್ ಇರ್ತೀವಿ, ಅಂದರೆ ಉಪವಾಸ ಇದ್ದು ಮಾಡುವಂತಹದ್ದು ಪೂಜೆ. ತುಂಬ ಜನ ಕನ್ಸ್ಬೋದು ಅಷ್ಟೆಲ್ಲ ಫುಡ್ ಮಾಡಿರ್ತೀರ, ತಿನ್ಕೊಂಡೆಲ್ಲ ಮಾಡ್ತೀರಾ ಅಂತ. ತಿನ್ಕೊಂಡು ಮಾಡಿರಲ್ಲ, ಮಾರ್ನಿಂಗಿಂದ ನಾವು ಫಾಸ್ಟಿಂಗ್ ಇರ್ತೀವಿ. ಸೊ ಎಲ್ಲ ಅಡುಗೆನೂ ಮಾಡಿ ಅವ್ರಿಗೆ ಇಷ್ಟವಾದದನ್ನೆಲ್ಲ ಬಡಿಸಿ ಆಮೇಲೆ ಪೂಜೆ ಆದಮೇಲೆ ನಾವು ಇದನ್ನು ತಿನ್ನೋದು. ಸೊ ಈ ಥರ ನಾವು ಮಾಡೋದು ಪೂಜೆ. ಇದರಿಂದ ನಾವು ನಮ್ಮ ಹಿರಿಯರಿಗೆ ಖುಷಿಪಡಿಸಿ ಅವ್ರದ್ದು ಆಶೀರ್ವಾದನೂ ಕೂಡ ತಗೋಬೇಕು ಅಂತ ಮಾಡ್ತೀವಿ.
ಹಿರಿಯರನ್ನ ಈ ಟೈಮ್ ಮಾತ್ರ ನೆನಪಿಸ್ಕೋತೀವಿ ಅಂತಲ್ಲ, ನಾವು ಏನು ನಡ್ಕೊಂಡು ಬಂದಿರ್ತೀವಿ, ನಮ್ಮ ನಡವಳಿಕೆ ಏನಿರುತ್ತೆ, ನಮಗೆ ಒಂದು ಚೆನ್ನಾಗಿ ಬದುಕಿ ಬರ್ತಾ ಇದ್ದೀವಿ ಅಂದರೆ ಅದೆಲ್ಲ ಅವರ ಆಶೀರ್ವಾದ ಇರುತ್ತೆ. ಸೊ ಹಾಗಾಗಿ ವರ್ಷಕ್ಕೊಂದ್ಸಲ ಅವ್ರಿಗೊಂದು ಗ್ರ್ಯಾಟಿಟ್ಯೂಡ್ ಥರ ಈ ಪೂಜೆ ಮಾಡೋದು. ನನ್ನ ಅಮ್ಮನ ಮನೇಲಿ ಈ ಥರ ಮಾಡಿದರು. ಅಮ್ಮನ ಮನೇಲಿ ಈಗೊಂದು 3-4 ಇಯರ್ಸಿಂದ ಅಷ್ಟೇ ಮಾಡ್ತಾ ಇರೋದು, ಯಾಕೆಂದರೆ ಅಜ್ಜಿ ಮನೆಯಲ್ಲಿ ಮಾಡ್ತಿದ್ರು. ಸೊ ಹಾಗಾಗಿ ಮಾಡ್ತಿರ್ಲಿಲ್ಲ. ಈಗ ನನ್ನ ತಾತ ಅಜ್ಜಿ ಇಬ್ಬರು ಇಲ್ಲ, ಸೊ ಹಾಗಾಗಿ ಅಮ್ಮನ ಮನೆಯಲ್ಲಿ ಮಾಡ್ತಾರೆ. ನನ್ನ ತಾತ ಅಜ್ಜಿ ಮತ್ತು ಅಪ್ಪನ ತಾತ ಅಜ್ಜಿಗೂ ಕೂಡ ಇಬ್ಬರಿಗೂ 4 ಜನಕ್ಕೂ ಸೇರಿಸಿ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಹಿರಿಯರಿಗೂ ಇದು ಸಲ್ಲುತ್ತೆ. ನನ್ನ ಅಮ್ಮನ ಮನೆ ಪೂಜೆ ಈ ಥರ ಇತ್ತು. ಓವರ್ ಆಲ್ ಪಿತೃಪಕ್ಷದ ವ್ಲಾಗ್ ಈ ತರ ಇತ್ತು. ಸೊ ನಮ್ಗೆಲ್ಲ ಏನ್ ಖುಷಿ ಅಂದ್ರೆ ಚಿಕ್ಕದ್ರಿಂದಾನು ಈ ಹಬ್ಬಕ್ಕೆ ಎಲ್ಲಾರು ಮನೇಲಿ ಸೇರ್ತೀವಿ, ಎಲ್ಲಾರು ಸೇರಿ ಪೂಜೆ ಮಾಡಿ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದು ತುಂಬಾನೇ ಖುಷಿ. ಆಬ್ವಿಯಸ್ಲಿ ನಾನು ಮದ್ವೆ ಆಗಿರೋದ್ರಿಂದ ಹಸ್ಬೆಂಡ್ ಮನೆಯಲ್ಲಿ ಮಾಡ್ತೀನಿ ಪೂಜೆ, ಜೊತೆಗೆ ನಾನು ಅಮ್ಮನ ಮನೆಯನ್ನು ತುಂಬಾ ಮಿಸ್ ಮಾಡ್ತೀನಿ ಈ ಹಬ್ಬದಲ್ಲಿ. ಬಟ್ ಮಾರನೇ ದಿನಕ್ಕೆ ಹೋಗಿ ದಾತಾಜಿ ಕೈ ಮುಗ್ದು ಪ್ರಸಾದ ತಗೊಂಡಂತೂ ಬರ್ತೀನಿ. ಓವರ್ ಆಲ್ ನನ್ನ ವ್ಲಾಗ್ ಇಷ್ಟ ಆಗಿತ್ತು. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.